ಮೀಸಲಾತಿ ಹಕ್ಕನ್ನ ಉಳಿಸಿಕೊಳ್ಳಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳು ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕೆಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಕರೆ ನೀಡಿದರು. ಜಿಲ್ಲೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಪ್ರಧಾನಿ ಮೋದಿ ಹಾಗೂ ಆರ್ಎಸ್ಎಸ್ ಸಿದ್ಧಾಂತಗಳ ವಿರುದ್ಧ ಗುಡುಗಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರವು ಕೇವಲ 7% ಜನಸಂಖ್ಯೆ ಇರುವವರಿಗೆ 10% ಮೀಸಲಾತಿ ನೀಡುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ತಂದಿದೆ. ಇನ್ನು ಆರ್ಎಸ್ಎಸ್ ಮತ್ತು ಮೋದಿ ಅವರು ಎಂದಿಗೂ ಶೂದ್ರರ ಪರವಾಗಿ ಬದಲಿಗೆ ಅವರ ವಿರುದ್ಧವಾಗಿಯೇ ಇದ್ದಾರೆ ಹೀಗಂತ ಉಗ್ರಪ್ಪ ಅವರು ಗಂಭೀರವಾಗಿ ಆರೋಪಿಸಿದ್ರು. ಸಂವಿಧಾನಬದ್ಧವಾಗಿ ಸಿಕ್ಕಿರುವ ಮೀಸಲಾತಿಯನ್ನ ಕಸಿದುಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ. ಈ ಹಂತದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಭಿನ್ನಾಭಿಪ್ರಾಯ ಮರೆತು ಒಟ್ಟಾಗಿ ಸೇರಿ ಬೃಹತ್ ಹೋರಾಟ ರೂಪಿಸಬೇಕು, ಇಲ್ಲವಾದಲ್ಲಿ ಮುಂದಿನ ಪೀಳಿಗೆಗೆ ಅನ್ಯಾಯವಾಗಲಿದೆ ಎಂದು ಎಚ್ಚರಿಸಿದರು. ಪ್ರಧಾನಿ ಮೋದಿ ಅವರ ಆಡಳಿತ ವೈಖರಿಯನ್ನ ಟೀಕಿಸುತ್ತಾ ಉಗ್ರಪ್ಪ ಅವರು ಪೂರ್ಣ ಪ್ರಮಾಣದ ಉಗ್ರ ರೂಪದಲ್ಲಿ ವಾಗ್ದಾಳಿಯನ್ನ ನಡೆಸಿದರು. 2/2015 ಡೈರೆಕ್ಷನ್ ಅನ್ನ ನೋಡಿ. ಕರ್ನಾಟಕ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ನಂಬರ್ 16,852/2015 ನಾಯಕ ವಿದ್ಯಾರ್ಥಿ ಸಂಘವು ಎಸ್ಸಿ ಮತ್ತು ಎಸ್ಟಿಗಳಿಗೆ ಮೀಸಲಾತಿ ಹೆಚ್ಚಿಸಲು ದಾಖಲಿಸಿದ ಮನವಿಯನ್ನು ಪರಿಗಣಿಸುವಂತೆ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಅನ್ನ ಕೊಡಲಾಗಿದೆ. ಒಂದು, ನಮ್ಮ ಹೋರಾಟ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ, ಅದರ ಜೊತೆಗೆ ಹೈಕೋರ್ಟಿನ ಡೈರೆಕ್ಷನ್, ಇದರ ಆಧಾರದ ಮೇಲೆ ಮಾಡಿದಂತ ಎನಾಕ್ಟ್ಮೆಂಟ್ ಅನ್ನ ಇವತ್ತು ಹೈಕೋರ್ಟ್ನವರು ಸ್ಟೇ ಮಾಡಿದ್ದಾರೆ. ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಎಜಿ ಆಗಲಿ ಅಥವಾ ರಾಜ್ಯ ಸರ್ಕಾರದ ಯಾವುದೇ ವಕೀಲರು ಇದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಆರ್ಗ್ಯೂ ಮಾಡಿಲ್ಲ. ಆ ಸ್ಟೇ ಅನ್ನ ವೆಕೇಟ್ ಮಾಡುವಂತದಕ್ಕೆ ಅರ್ಜಿ ಹಾಕ್ರಪ್ಪ ಅಂತ ನಾನೇ ಹೇಳಿದ್ರು, ಆಗ್ತೀವಿ ಸರ್, ಈವನ್ ಆಫ್ಟರ್ ಲ್ಯಾಪ್ಸ್ ಆಫ್ ಇಯರ್ಸ್. ನೋ ಸ್ಟೆಪ್ಸ್ ಹ್ಯಾವ್ ಬೀನ್ ಟೇಕನ್ ಐದರ್ ಬೈ ದ legal faculty of our state government or by the government. ಈಗ ಇದರ ಜೊತೆಗೆ ಅನ್ಫಾರ್ಚುನೇಟ್ಲಿ ನಾನು ಒತ್ತಡ ಮಾಡಿದ ಮೇಲೆ ಡಿಸೆಂಬರ್ ಅಲ್ಲಿ ಏನು ಅಸೆಂಬ್ಲಿ ಮತ್ತೆ ಸೆಷನ್ ಅನ್ನ ಬೆಳಗಾಂನಲ್ಲಿ ನಡೆಯಿತು, ಅಸೆಂಬ್ಲಿ ಅಂಡ್ ಕೌನ್ಸಿಲ್, ಅಲ್ಲಿ ಒಂದು ರೆಸಲ್ಯೂಷನ್ ಮಾಡ್ತಾರೆ ಎಲ್ಲ ಪಾರ್ಟಿಯವರು ಇನಾನಿಮಸ್ ಆಗಿ ಇದನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ. ಇದಾದ ಮೇಲೆ 20th January 2006 ಯಾವ ಟ್ರೈಬಲ್ ಡಿಪಾರ್ಟ್ಮೆಂಟಿನ ಸೆಕ್ರೆಟರಿ ಕನಗವಲ್ಲಿ ಅನ್ನುವಂಥವ್ರು ಬರೀತಾರೆ, ಎಸ್ಸಿ ಅಂಡ್ ಎಸ್ಟಿ ಕಮಿಷನ್ ಆಫ್ ಯೂನಿಯನ್ ಗವರ್ಮೆಂಟ್ಗೆ ಇದರಲ್ಲಿ ತೊಂದರೆಗಳಾಗಿದೆ, ನೀವು ಗೈಡ್ ಮಾಡಿ ಅಂತೇಳಿ. ದಿಸ್ ಇಸ್ ದ ಲೆಟರ್. ಕೇಂದ್ರದಲ್ಲಿದ್ದೀರಿ, ನಿಮಗೆ ಮಾನ ಮರ್ಯಾದೆ ಇದೆಯೇನ್ರಿ? ನಾಚಿಕೆ ಆಗೋದಿಲ್ವೇನ್ರಿ? ನೀವು ಮಾಡಿರುವಂತ ಕಾನೂನು ಇವತ್ತು ಊರ್ಜಿತ ಆಗೋದಿಲ್ಲ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡಿದ್ದೀರಿ ಅಂತಂದ್ರೆ ಏನ್ ಹೇಳ್ಬೇಕು ನಿಮ್ಮನ್ನ? ನೀವು ಸಾಮಾಜಿಕ ನ್ಯಾಯದ ಪರವಾಗಿದ್ದೀರೋ ಅಥವಾ ವಿರೋಧಿಗಳಿದ್ದೀರೋ? ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಮೊದಲು ನಿಮ್ಮ ಬೇಬಿ ಇದು, ಇಟ್ ಈಸ್ ಯುವರ್ ಬೇಬಿ. You have to see that this has to be included in 9th schedule, Mr. Sudhakar. ರಿಟ್ಟಲ್ಲಿ ಡೈರೆಕ್ಷನ್ ಅನ್ನ ನೋಡಿ. ಕರ್ನಾಟಕ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ನಂಬರ್ 16,852/2015